ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ನಿಮ್ಗೆ ಇನ್ಸ್ಟಂಟ್ ಆಗಿ ಮನೆಯಲ್ಲೇ ಫೇಸ್ ಪ್ಯಾಕ್ ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲಾ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಚೆನ್ನಾಗಿ ಕಾಣಿಸ್ಬೇಕು, ಸ್ಕಿನ್ ಗ್ಲೋ ಆಗಿ ಕಾಣಿಸ್ಬೇಕು ಅಂತ. ಅದಕ್ಕೋಸ್ಕರ ನಾವು ಮಾರ್ಕೆಟ್ ಅಲ್ಲೆಲ್ಲ ಸಿಗೋ ಕ್ರೀಮ್ಗಳನ್ನೆಲ್ಲ ತಗೊಂಡು ನಮ್ ಸ್ಕಿನ್ ಅನ್ನ ಇನ್ನಷ್ಟು ಹಾಳು ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಇವತ್ತು ನಾನು ಒಂದ್ ಒಳ್ಳೆ ಹೋಮ್ ರೆಮಿಡಿನ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ಬೇಕಂತ ಇದೀನಿ. ಆದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ಆದಷ್ಟು ಬೇಗನೆ ನಿಮ್ಗೆ ಬಂದು ತಲುಪುತ್ತೆ. ನಾನಿಲ್ಲಿ ಒಂದ್ ಬೌಲ್ ನ ತಗೊಂಡಿದ್ದೀನಿ. ಈ ಫೇರ್ನೆಸ್ ಪ್ಯಾಕ್ ನ ಮಾಡೋದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಒಂದ್ 1/4 ಸ್ಪೂನ್ ಆಗುವಷ್ಟು ಕಸ್ತೂರಿ ಹಳದಿನ ತಗೊಂಡಿದ್ದೀನಿ. ಇದ್ ಸಿಗ್ಲಿಲ್ಲ ಅಂದ್ರೆ ಅಡ್ಗೆಗೆ ಬಳಸೋ ಅರಿಶಿನ ಪುಡಿನೂ ಕೂಡ ತಗೊಳ್ಬಹುದು. ಈ ಅರಿಶಿನ ಪುಡಿ ನಮ್ ಸ್ಕಿನ್ ನ ವೈಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ಹಸಿ ಹಾಲ್ನ ತಗೊಂಡಿದ್ದೀನಿ. ಇಲ್ಲಿ ಕಾಯಿಸಿರೋ ಹಾಲ್ ಬೇಡ, ಹಸಿ ಹಾಲ್ನೇ ತಗೊಳ್ಬೇಕಾಗತ್ತೆ. ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಹಾಲ್ನ ಕಾಯಿಸಿದ್ಮೇಲೆ ಅದು ಆವಿಯಾಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಹಸಿ ಹಾಲ್ನೇ ತಗೊಳ್ಬೇಕು. ಅಲೋವೆರಾ ಜೆಲ್ ನ ತಗೊಳ್ತಿದೀನಿ. ಗಿಡ ಸಿಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಜೆಲ್ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಒಂದ್ ಅರ್ಧ ಟೊಮೆಟೊ ತಗೊಂಡಿದ್ದೀನಿ. ಒಬ್ರಿಗೆ ಯೂಸ್ ಮಾಡೋದಾದ್ರೆ ಅರ್ಧ ಸಾಕು. ಟೊಮೆಟೊದಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಬ್ಲೀಚಿಂಗ್ ಗುಣ ಇರೋದ್ರಿಂದ ಇದು ಬಿಸಿಲಲ್ಲಾಗಿರೋ ಸನ್ ಟ್ಯಾನ್ ನ ಕಡಿಮೆ ಮಾಡುತ್ತೆ. ಮತ್ತೆ ಪಿಂಪಲ್ ಮಾರ್ಕ್ ಏನಾದ್ರೂ ಇದ್ರೆ ಹೋಗುತ್ತೆ. ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಈ ತರದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಇದು ಫೇಸ್ ಅಲ್ಲಿ ಆಯಿಲ್ ಕೂಡ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ತರ ಪೇಸ್ಟ್ ರೀತಿ ಆಗ್ಬೇಕು ಇದು. ನಾನು ಫೇಸ್ ನ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹಸಿ ಹಾಲ್ಗೆ ಕಾಟನ್ನ ಡಿಪ್ ಮಾಡಿ ಇಡೀ ಫೇಸ್ನು ಒಂದ್ಸಲ ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಿಂದ ನಾವೇನೇ ರೆಮಿಡಿ ಮಾಡಿದ್ರು ಫೇಸ್ ಒಳಗಡೆ ಈಸಿಯಾಗಿ ಹೋಗುತ್ತೆ. ಇವಾಗ ಈ ಪೇಸ್ಟ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನ ಸ್ಕ್ರಬ್ ರೀತಿಯಾಗಿ ಹಚ್ಚಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ಗೆ ಸ್ಕ್ರಬ್ ಮಾಡಿದಾಗೂ ಆಗುತ್ತೆ. ಮತ್ತು ಇದು ಫೋರ್ಸ್ ಒಳಗಡೆ ಹೋಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಬಾಯ್ಸು ಗರ್ಲ್ಸು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದನ್ನ ಕಣ್ಣು ಕೆಳಗಡೆ ಕೂಡ ಯೂಸ್ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅಪ್ಲೈ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ಕೋಲ್ಡ್ ನೀರಲ್ಲಿ ವಾಶ್ ಮಾಡ್ತೀನಿ. ಕೆಲವರು ಫೇಸ್ ಪ್ಯಾಕ್ ಹಾಕಿದ ತಕ್ಷಣ ಬಿಸಿ ನೀರಲ್ಲಿ ಹೋಗಿ ವಾಶ್ ಮಾಡ್ತಾರೆ, ಮತ್ತು ಸೋಪ್ನೆಲ್ಲ ಹಾಕಿ ವಾಶ್ ಮಾಡ್ತಾರೆ. ಅದರಿಂದ ನಮ್ಮ ಸ್ಕಿನ್ ಮತ್ತಷ್ಟು ಹಾಳಾಗುತ್ತೆ. ಸೋಪ್ ಯೂಸ್ ಮಾಡ್ತೀರಾ ಅಂದರೆ ಅರ್ಧ ಗಂಟೆ 1 ಗಂಟೆ ಆದಮೇಲೆ ಯೂಸ್ ಮಾಡಬೇಕು. ಅಪ್ಲೈ ಮಾಡಿ ಆಗಿದೆ, ಒಂದು 10 ಮಿನಿಟ್ ಬಿಟ್ಟು ವಾಶ್ ಮಾಡ್ತೀನಿ. ಕೋಲ್ಡ್ ನೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ಫೇಸ್ನ ಒರೆಸ್ಕೊಳ್ಳುವಾಗಲೂ ಅಷ್ಟೇ ಈ ಥರ ಡಿಪ್ ಮಾಡಬೇಕು, ಉಜ್ಜಬಾರ್ದು ಜಾಸ್ತಿ. ಅದರಿಂದನೇ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನನಗಂತೂ ಈ ಹೋಮ್ ರೆಮಿಡಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಟ್ಟಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.